ಅನಪೇಕ್ಷತ್ವ ಆಯ್ತಾ? ಸಾಧನಾಂತರ ಅನಪೇಕ್ಷತ್ವಾಚ. ಲೋಕದ ಜನರಿಗೆ ಬಯಕೆ ಉಂಟಾದ್ರೆ ಸಾಧನದ ಅಪೇಕ್ಷೆ ಬರುತ್ತೆ. ಅಡಿಗೆ ಮಾಡ್ಬೇಕು ಅಂದ್ಕೊಳ್ಳೇನೆ, ಅಕ್ಕಿ ಬೇಕು, ಕುಕ್ಕರ್ ಬೇಕು, ನೀರ್ ಬೇಕು, ತರಕಾರಿ ಬೇಕು, ಗ್ಯಾಸ್ ಇರಬೇಕು, ಎಲ್ಲ ಸಾಧನಾಂತರದೇನೆ ಕ್ರಿಯೆ ಮಾಡೋಕ್ಕಾಗೋದಿಲ್ಲ. ಈ ಪರಮಾತ್ಮನು ಏನ್ ಸೃಷ್ಟಿ ಮಾಡ್ಬೇಕಾದ್ರೂ ಸಾಧನಾಂತರ ಅಪೇಕ್ಷೆಗಳೇ ಮಾಡ್ಬಿಡ್ತಾನೆ. ಆ ಹಗ್ಗ ಹಾವನ್ ಮಾಡಬೇಕೆ ಏನು ಸಾಧನ ಅಪೇಕ್ಷಿಕೊಳ್ಳಲ್ಲ. ಯಾವ ಸಾಧನ ಅಪೇಕ್ಷಿಸಿದ್ರೆ ಹಗ್ಗ ಹಾವನ್ ಸೃಷ್ಟಿ ಮಾಡ್ಬಿಡುತ್ತೆ. ಆ ರೀತಿ ಪರಮಾತ್ಮ ಪ್ರಪಂಚ ಸೃಷ್ಟಿ ಮಾಡೋದಕ್ಕೆ ಸಾಧನಾಂತರವನ್ನು ಅಪೇಕ್ಷಿಸೋದೇನೆ ಮಾಡ್ಬಿಡ್ತಾನೆ. ಸಾಧನಾಂತರಸ್ಯ ಅನಪೇಕ್ಷತ್ವ ಸಾಧನಾಂತರ ಅನಪೇಕ್ಷತ್ವ ಈ ಸಂಗ್ರಹ ವಾಕ್ಯ ವಿವರಣೆ ಕೊಡ್ತಾರೆ. ಕಿಂಚ ಯಥಾ ಅನ್ಯೇಷಾಂ ಅನಾತ್ಮಭೂತಾಃ ಧರ್ಮಾದಿ ನಿಮಿತ್ತಾಪೇಕ್ಷಾಃ ಕಾಮಾಃ ಸ್ವಾತ್ಮವ್ಯತಿರಿಕ್ತ ಕಾರ್ಯಕರಣ ಸಾಧನಾಂತರಾಪೇಕ್ಷಾಶ್ಚ ನ ತಥಾ ಬ್ರಹ್ಮಣಃ. ಹೇಗೆ ಬೇರೆಯವರಿಗೆ ಅಂದ್ರೆ ಅಜ್ಞಾನಿಗಳಿಗೆ, ಲೋಕದ ಜನರಿಗೆ ಒಂದು ಕಾಮ ಅನಾತ್ಮಭೂತವಾದ ಕಾಮ, ದುಡ್ಡಿನ ಬಗ್ಗೆನೋ ಅಧಿಕಾರದ ಬಗ್ಗೆನೋ ಏನೋ ಸಿನಿಮಾ ನೋಡೋದು, ಸಂಗೀತ ನೋಡೋದು, ಏನೋ ತಿನ್ನೋದು, ಏನೇ ಬೈಕೆ ಆಗಲಿ ಅದು ಅನಾತ್ಮವಾದ ಕಾಮ, ಅದು ಸ್ವಲ್ಪ ಕಾಮ ಅಲ್ಲ. ಅದು ಆ ಬೈಕೆ ಈಡೇರುವಾಗ ಧರ್ಮಾದಿಗಳು ನಿಮಿತ್ತ ಬೇಕು ಅವರಿಗೆ. ಪುಣ್ಯ ಇಲ್ಲದೆ ಹೋದ್ರೆ, ಧರ್ಮನೇ ಪುಣ್ಯ ಇಲ್ಲದೆ ಹೋದ್ರೆ ನಿಮ್ಗೆ ದುಡ್ಡು ಸಿಗೋಲ್ಲ, ಯಾವುದೇ ಸುಖವೂ ಸಿಗೋಲ್ಲ, ಯಾವ ವಿಷಯ ಸುಖವೂ ಸಿಗೋಲ್ಲ. ಧರ್ಮ ನಿಮಿತ್ತವನ್ನು ಅಪೇಕ್ಷಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸ್ವರೂಪಕ್ಕಿಂತ ಬೇರೆಯಾಗಿರುವ ದೇಹೇಂದ್ರಿಯಗಳು ಅಪೇಕ್ಷಿಸ್ಕೋಬೇಕು. ನಿಮ್ಮ ಸ್ವರೂಪ ಏನಿದೆಯೋ ಶುದ್ಧ ಚಿನ್ಮಾತ್ರ, ಅದಕ್ಕಿಂತ ಬೇರೆ ಆಗಿರುವ ನಿಮಗೆ ಮನಸ್ಸು ಸರಿ ಇರಬೇಕು, ಬುದ್ಧಿ ಸರಿ ಇರಬೇಕು, ಇಂದ್ರಿಯ ಸರಿ ಇರಬೇಕು, ದೇಹ ಇರಬೇಕು, ಆರೋಗ್ಯ ಇರಬೇಕು, ಲವಲವಿಕೆ ಇರಬೇಕು, ಉತ್ಸಾಹ ಇರಬೇಕು, ನಿಮ್ಗೆ ಏನೇ ಬೇರೆ ಕೆಲಸಕ್ಕೆ ಒತ್ತಡ ಇರಬಾರ್ದು, ನಿಮ್ಮ ಪರಿಸರದಲ್ಲಿ ನಿಮ್ಗೆ ಅನುಕೂಲವಾಗಿರಬೇಕು, ನಿಮ್ಮ ಮನೆಯ ವಾತಾವರಣ ಚೆನ್ನಾಗಿರ್ಬೇಕು, ಮನೇಲಿ ಯಾರಿಗೂ ಏನೋ ತುಂಬಾ ಸೀರಿಯಸ್ ಅಂದ್ರೆ ನಿಮ್ಗೆ ಯಾವ ಸಿವಿ ನೋಡೋಕೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಅಷ್ಟೆಲ್ಲ ಅಪೇಕ್ಷಿಸಿಕೊಂಡು ನಿಮ್ಮ ಕಾಮಗಳು ನಿಮ್ಗೆ ಸುಖ ಕೊಡೋದು ಉಂಟು ಮಾಡುತ್ತೆ. ಆ ಅಪೇಕ್ಷಿಸಿಕೊಂಡು ಆ ಕಾಮಗಳು ಹೇಗೆ ಉಂಟಾಗುತ್ತದೆಯೋ ಆ ರೀತಿ ಬ್ರಹ್ಮಕ್ಕಿಲ್ಲ. ಬ್ರಹ್ಮಕ್ಕೆ ಜಗತ್ ಸೃಷ್ಟಿ ಮಾಡೋದಕ್ಕಾಗಿ ಆಗಲಿ ಏನನ್ನೇ ತಾನು ಮಾಡ್ಕೊಳ್ಬೇಕು ಅಂದ್ರೆ ಸ್ವರೂಪದಿಂದ ಅದು ಅತ್ಯಂತ ಅದ್ಭುತ ಶಕ್ತಿ. ಅದಕ್ಕೆ ಆ ಏನು ಶಕ್ತಿ ಇದೆ ಅಂದ್ರೆ ಈ ಜೀವನಿಗೆ, ಈ ಬುದ್ಧಿಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ನೋಡಿ, ನಿರ್ಗುಣನೂ ನಿರವಯವನು ಚಿನ್ಮಾತನು ಅದ್ವಿತೀಯನೂ ಆದ, ಸಾವಯವಾದ ಅನೇಕಾತ್ಮಕವಾದ ವಿಕಾರಾತ್ಮಕವಾದ ಅನಿತ್ಯ ಅಶುದ್ಧವಾದ ಜಗತ್ತು ಸೃಷ್ಟಿ ಮಾಡಿದಾನೆ ಅಂದ್ರೆ ಹೆಂಗ್ ಮಾಡ್ದ ಅವನು? ಒಂದು ಅಂಶವೂ ಭಗವಂತನಿಗೂ ಜಗತ್ತಿಗೆ ಹೊಂದೋದೇ ಇಲ್ಲ. ಈ ಜಗತ್ತು ಅಶುದ್ಧವಾಗಿದೆ, ಅವನು ಶುದ್ಧವಾಗಿದ್ದಾನೆ. ಜಗತ್ತು ಸಾವಯವಾಗಿದೆ, ಅವನು ನಿರವಾಗಿದ್ದಾನೆ. ಅವನ ಜಗತ್ತು ಅನೇಕಾತ್ಮ ಇದೆ, ಅವನು ಏಕಾತ್ಮ ಇದೆ. ಅವನು ನಿರವಯನೇ ಆಯ್ತ. ಆಮೇಲೆ ಅದು ವಿಕಾರಾತ್ಮಕ, ಅದು ಅವಿಕಾರ. ಅವನು ಚೇತನ, ಇದು ಅಚೇತನ. ಇಂಥ ಜಗತ್ತು ಸೃಷ್ಟಿ ಮಾಡ್ದ ಅಂತ ಕೇಳಿದ್ರೆ ಏನು ಅದಲ್ಲದೆ ಇನ್ನೊಂದು ಕಾರಣವಲ್ಲವಾದ್ರಿಂದ ಅದನ್ನು ಒಪ್ಕೊಳ್ಳೇಬೇಕು. ನಿಜವಾಗಿ ಪರಮಾರ್ಥ ದೃಷ್ಟಿಗೆ ಹೋದ್ರೆ ಕಲ್ಪನೆ, ತೋರಿಕೆ, ನಿಜವಾಗಿ ಆಗಿಲ್ಲ. ನಿಮ್ಮನೇ ತಪ್ಪಾಗಿ ನೋಡ್ಕೊಳ್ತಾ ಇದ್ದೀರ. ನಿಮ್ಮ ತಪ್ಪಳಿಕೆ ಬಿಟ್ರೆ ಆ ಪರಮಾರ್ಥ ಸ್ವರೂಪ ಈಗಲೂ ಹಾಗೆ ಚಳಿಯದೇ ಇದೆ. ಜಗತ್ತೆಂಬುದು ಯಾವಾಗಲೂ ಇಲ್ಲ, ದೇಹ ಮನೋಬುದ್ಧಿಯೂ ಇಲ್ಲ, ಯಾವಾಗಲೂ ಏಕಮೇವಾದ್ವಿತೀಯ ಸ್ವರೂಪವೇ ಆಗಿದೆ ಅಂತ ತಿಳ್ಕೊಂಡ್ರೆ ಅದು ಅದರಿಂದ ಅಲ್ಲದೆ ಇನ್ಯಾವುದರಿಂದ ಆಗೋಕ್ ಸಾಧ್ಯ ಇಲ್ಲ. ಅದು ಒಂದೇ ಇರೋದು ಮೂಲ ಸೋರ್ಸು, ಪರಮಾರ್ಥತ್ವ ಪರಬ್ರಹ್ಮ ಅದು ಒಂದೇ. ಇವರಿಗೆ ಹೇಗೆ, ಲೋಕದವರಿಗೆ ಹೇಗೆ ಬೇರೆ ಅಪೇಕ್ಷೆ ಉಂಟೋ ಆ ರೀತಿ ಬ್ರಹ್ಮಕ್ಕಿಲ್ಲ. ಕಿಂತರಿಹಿ, ಮತ್ತೆ ಹಾಗಾದ್ರೆ ಹೇಗದು ಮಾಡುತ್ತೆ? ಸ್ವಾತ್ಮನೋ ಅನನ್ಯಾಹ ಕಾಮಾಹ. ಕಾಮಗಳು ತನಗಿಂತ ಬೇರೆ ಅಲ್ಲ, ಕಾಮಿಸಬೇಕಾದ ವಸ್ತು ತನಗಿಂತ ಬೇರೆ ಅಲ್ಲ, ಆ ವಸ್ತುವನ್ನ ಪಡೆದ ಸಾಧನವೂ ತನಗಿಂತ ಬೇರೆ ಅಲ್ಲ. ಆಶ್ಚರ್ಯ. ಈ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡುವಾಗ ಏನ್ ತಗೊಂಡು ಮಾಡ್ದ? ಒಂದು ಕುಂಬಾರ ಮಡಿಕೆ ಮಾಡೋಕೆ ಮಣ್ಣು ತಗೊಳ್ತಾನೆ, ತಿಗರಿ ತಗೊಳ್ತಾನೆ, ಇನ್ನು ಗುದ್ಲಿ, ಹಾರೆ, ಕೋಲು, ಕರಣೆ, ಇನ್ನೊಂದು ಏನು ಅದನ್ನು ತಗೊಳ್ತಾನೆ. ಒಂದು ಬಡಿಗೆ ಮಂಟಪ ಮಾಡೋಕೆ ಮರ ತಗೊಳ್ತಾನೆ, ಉಳಿ ತಗೊಳ್ತಾನೆ, ಸುತ್ತಿಗೆ ತಗೊಳ್ತಾನೆ, ಎಷ್ಟು ಎಲ್ಲ ತಗೊಳ್ತಾನೆ. ಈ ಜಗತ್ ಮಾಡೋಕೆ ಪರಮಾತ್ಮ ಏನ್ ತಗೊಂಡು ಮಾಡ್ದ? ಹೆಂಗ್ ಮಾಡ್ದ? ಯಾಕಂದ್ರೆ ಅವನೊಬ್ಬನೇ ಇದ್ದವನು ಮುಂಚೆ. ಅವನೊಬ್ಬನೇ ಹೆಂಗೊಬ್ಬನೇ, ಇನ್ನೊಂದೆಂಬುದು ಇಲ್ಲದ ಒಂದು ಏಕಮೇವ ಅದ್ವಿತೀಯ, ಏಕಮೇವ ಅದ್ವಿತೀಯವಾದ ಸ್ವರೂಪ ಆ ತತ್ವ, ಆ ಪರಬ್ರಹ್ಮ ವಸ್ತು ಈ ಜಗತ್ತನ್ನು ಸೃಷ್ಟಿ ಮಾಡ್ತು ಅಂತಂದ್ರೆ ಸೃಷ್ಟಿ ಮಾಡೋ ಕ್ರಿಯೆಯನ್ನು ಸೃಷ್ಟಿ ಮಾಡ್ಬೇಕು. ಆ ಕ್ರಿಯೆಯೂ ಇಲ್ಲ ಅಲ್ಲಿ. ಕ್ರಿಯೆಯನ್ನು ಸೃಷ್ಟಿ ಮಾಡಬೇಕು, ಕಾಲದೇಶನು, ಎಲ್ಲ ವಸ್ತು ಹುಟ್ಟೋದು ಕಾಲದೇಶದಲ್ಲೇ. ಇದು ಹುಟ್ಟು ಅಂತಂದ್ರೆ ಯಾವಾಗ ಹುಟ್ಟು, ಎಲ್ಲಿ ಹುಟ್ಟು ಪ್ರಶ್ನೆ ಬಂದೇ ಬರುತ್ತೆ. ಮನುಷ್ಯ ಹುಟ್ಟದ ಅಂತಂದ್ರೆ ಇಂಥ ಆಸ್ಪತ್ರೆಯಲ್ಲಿ, ಇಂಥ ಡೇಟಲ್ಲಿ, ಇಂಥವ್ರಿಗೆ ಹುಟ್ಟದ ಅಂತ ಹೇಳ್ಬೇಕು. ಕಾಲ ದೇಶ ನಿಮಿತ್ತ ಎಲ್ಲ ಬೇಕು. ಆ ನಿಮಿತ್ತವೂ ಹುಟ್ಟಬೇಕು,
ಕಾಲವೂ ಹುಟ್ಟಬೇಕು, ದೇಶವೂ ಹುಟ್ಟಬೇಕು, ಕ್ರಿಯೆಯೂ ಹುಟ್ಟಬೇಕು. ಅದು ಯಾವುದು ಇಲ್ಲದೆ ಇರುವಂತಹ ಸ್ವರೂಪದಲ್ಲಿ ಆ ಇದ್ರ ಹುಟ್ಟುತ್ತಂದ್ರೆ ಹೆಂಗೆ ಹುಟ್ಟುತ್ತೆ ಅಂದ್ರೆ ಆ ಹುಟ್ಟುನ ಶಬ್ದಕ್ಕೆ ಅರ್ಥ ಲೋಕದಂತೆ ಮಾಡ್ಕೋಬಾರ್ದು, ಅದು ಬೇರೆ ಅರ್ಥ. ಅದು ಆ ಹುಟ್ಟುನ ಪದ ಅದೇ ಆದ್ರೂ ಕೂಡ ಆ ಪದವನ್ನ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಅಂತ ನೀವು ಮಾಡ್ಕೊಂಡ್ರೆ ಅದು ಹೊಂದತ್ತೆ. ಈ ಲೋಕದಂತೆ ಹುಟ್ಟುವನ ಪದವನ್ನು ಹೀಗೆ ಇಟ್ಕೊಂಡು ಅದನ್ನು ಹೊಂದಸಕ್ ಹೋದ್ರೆ ತಿಪ್ಪಲ್ಲಾಗ ಹೊಡೆದು ಸೃಷ್ಟಿ ಹೊಂದಸೋಕ್ಕಾಗಲ್ಲ. ಹಾಗೆ ಹುಟ್ಟುವನ ಕ್ರಿಯಾಪದವು ಹುಟ್ಟಬೇಕಲ್ಲ, ಕ್ರಿಯೆಯೂ ಹುಟ್ಟಬೇಕಲ್ಲ, ಪದ ಅಷ್ಟೇ ಅಲ್ಲ, ಆ ಕ್ರಿಯೆಯೂ ಹುಟ್ಟಬೇಕು. ಅಂದ್ರೆ ಇದು ಕಲ್ಪನೆಯೇ ಹುಟ್ಟು, ಕಲ್ಪನೆಗೆ ಆಸ್ಪದವೇ ಆಧಾರವೇ ಕಾರಣ. ಇಲ್ಲಿ ಪರ್ಯವಸಾನ ಆಗತ್ತೆ. ಅವಾಗ ಏನಾಗತ್ತೆ, ಕಲ್ಪನೆಗೆ ಆಸ್ಪದವಾದಕ್ಕಿಂತ ಬೇರೆಯಾಗಿಲ್ಲ, ಅದನ್ನ ಬಿಟ್ಟಿಲ್ಲ. ಕಲ್ಪನೆಗೆ ಆಸ್ಪದವಾದದ್ದೇ ಆ ತೋರಿಕೆಯಲ್ಲೇ ಮುಳುಗಿದವರಿಗೆ ಉಂಟಾಗಿದೆ, ಬಂದಿದೆ, ಏನೋ ಆಗಿದೆ, ಏನೋ ಭ್ರಾಂತಿ ಉಂಟಾಗತ್ತಲ್ಲ, ಅವರಿಗೆ ಕನ್ವಿನ್ಸ್ ಮಾಡೋಕ್ಕೋಸ್ಕರ ಸೃಷ್ಟಿ ಪ್ರಕ್ರಿಯೆ ತಗೊಂಬಂತು ಹೊಂದ್ಸೋಕ್ಕಾಗಿ. ಹೀಗೆ ಆಕಾಶ ಮುಂಚೆ ಉಂಟಾಯ್ತು, ಆಮೇಲೆ ಉಂಟಾಯ್ತು, ಹೀಗೆ ಮಾಡ್ತಾ ಅಂತ ಕನ್ವಿನ್ಸ್ ಮಾಡೋಕ್ಕೆ. ನಿಜವಾಗಿ ಹೇಳೋದಾದ್ರೆ ಮಂದ ಮಧ್ಯಮಾಧಿಕಾರಿಗೋಸ್ಕರ ಸೃಷ್ಟಿ ಪ್ರಕ್ರಿಯೆ ತಗೊಂಬಂತೆ ಹೊರತು ಉತ್ತಮಾಧಿಕಾರಿಗಳಿಗೆ ನೇತಿನ ಉಪದೇಶವೇ ನಿಜವಾದ ಉಪದೇಶ. ಹೀಗೆ ಸೋಕಾಮಯತ ಬಹುಶ್ಯಾಂ ಪ್ರಜಾ ಯೇತಿ ಸಹ ಅಕಾಮಯತ. ತಪಃ ನೋಡಿ, ಆರಂಭದಲ್ಲಿ ಉಪನಿಷತ್ ಆರಂಭದಲ್ಲಿ ಬ್ರಹ್ಮವಿದ ಬ್ರಹ್ಮಶಬ್ದ ಶುರು ಮಾಡ್ತು. ಆ ಬ್ರಹ್ಮಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ ಲಕ್ಷಣವನ್ನು ಹೇಳ್ತು. ಅದು ನಪುಂಸಕಲಿಂಗ ಬ್ರಹ್ಮಶಬ್ದ, ಅದು ಸತ್ಯಜ್ಞಾನ. ಅದು ಸಹ ಅಂತ ಮತ್ತೆ ಹೇಳ್ಕೊಳ್ತು, ಪುಲ್ಲಿಂಗದಿಂದ ಹೇಳ್ಕೊಳ್ತು. ಯಾಕಂದ್ರೆ ಅಲ್ಲಿ ತಸ್ಮಾತ್ ಬೈ ತಸ್ಮಾತ್ ಆತ್ಮನಃ ಆಕಾಶ ಆತ್ಮಶಬ್ದ ಆಗೋದು. ಆತ್ಮ ಬ್ರಹ್ಮ ಒಂದೇ ಅಂತ ತಿಳ್ಸೋಕ್ಕೋಸ್ಕರ ಬೇಕು ಅಂತ ಶ್ರುತಿ ಬ್ರಹ್ಮಶಬ್ದನ ಶುರು ಮಾಡಿ ಬ್ರಹ್ಮಶಬ್ದ ಲಕ್ಷಣ ಹೇಳಿ ಆತ್ಮಶಬ್ದನ ಮುಂದೆ ಹೇಳ್ಕೊಂಡು ಸೋಕಾಮಯತ ಶುರು ಮಾಡ್ತು. ಬಯಸಿದ್ ನೀನೇ ಜಗತ್ತಾಗಬೇಕು ಅಂತ ಅನ್ಕೊಂಡು ಜಗತ್ತಾಗಿ ತೋರ್ತಾ ಇದೀಯ ಅಂತ. ನಾನು ಯಾವಾಗ ಬಯಸಿದೆ ನೀನು ಕೇಳ್ಬೋದು. ನಾನು ಅಂದ್ರೆ ನೀನ್ ಅನ್ಕೊಂಡ ನಾನಲ್ಲ, ನೀನ್ ಆಗಿರುವ ನಾನು. ಅಲ್ಲಿ ಡೂಪ್ಲಿಕೇಟ್ ನಾನಾಗ ಬಯಸಿದೆ ನೀನ್ ಕೇಳ್ತಿದ್ದೆ. ಡೂಪ್ಲಿಕೇಟ್ ನಾನಲ್ಲ ಕೂಡ ಬಯಸಿದ್ದು, ಡೂಪ್ಲಿಕೇಟ್ ನಾನು ಕೂಡ ಜಗತ್ತು ಒಳಗಿದೆ, ಅದು ಕೂಡ ಉಂಟಾದವನು. ಅವನಿಗಿಂತ ಬೇರೆಯಾದ ಡೂಪ್ಲಿಕೇಟ್ ನಾನನ್ನು ಬೆಳಗುತ್ತಿರೋ ಒಂದು ತಾನಾದ ಒಂದು ಇದೆಯಲ್ಲ, ಅದಲ್ಲದೆ ಇನ್ನೊಂದು ಬಯಸಕ್ ಬರೋದೇ ಇಲ್ಲ. ಅದೇ ಬಯಸ್ಬೇಕು. ಬಯಸಿದ್ದು ಅಂತ ಒಂದು ಇದ್ರೆ, ಬೈಕೆ ಅಂತ ಒಂದು ಇದ್ರೆ, ಬಯಸಿದ್ದು ಅಂತ ಒಂದು ಆಗಿದ್ರೆ ಅದು ಅದೇ ಆಗ್ಬೇಕು, ಇನ್ನೊಂದಕ್ಕೆ ಬರಲ್ಲ. ಅದನ್ನ ಬಯಸ್ತು ಅಂತ ಹೇಳಿ ನಮಗೆ ಆ ತತ್ವ ಅರ್ಥ ಮಾಡ್ಕೊಳ್ಳೋದಕ್ಕೆ ಉಪಾಯವಾಗಿ ಸೃಷ್ಟಿ ಪ್ರಕ್ರಿಯೆ ತಗೊಂಡ್ಬಿಟ್ಟು ಸೋಕಾಮಯತ ಶುರು ಕಥೆ ಹೇಳ್ತಾ ಇದೆ. ಅದೇ ಅವ್ನು ಹೇಳ್ತಿದ್ದಲ್ಲ, ಆ ಒಂದು ಸೀತಾ ಅಂತ ಒಂದು ಹುಡುಗಿ ಇತ್ತು, ಆ ದಿನಾ ಅಜ್ಜಿ ಅದಕ್ಕೆ ಕಥೆ ಹೇಳ್ಕೊಂಡು ಅದು ತಲೆ ಬಾಚೋದು, ಅದಕ್ಕೆ ಮುಂಚೆ ಸ್ನಾನ ಮಾಡಿಸೋದು, ಆಮೇಲೆ ತಲೆ ಬಾಚೋದು, ಬಟ್ಟೆ ಹೊಡಿಸೋದು, ಆಮೇಲೆ ಊಟ ಮಾಡೋದು, ಕಥೆ ಹೇಳ್ಕೊಂಡೆ ಮಾಡ್ಬೇಕಾಗಿತ್ತು. ಎಷ್ಟು 3-4 ವರ್ಷ ಕಥೆ ಹೇಳಿದ್ದಾರೆ, ಎಲ್ಲ ಕಥೆಗೆ ಮುಗಿದೋಯ್ತು. ಕಥೆ ಹೇಳದೆ ಹೋದ್ರೆ ಅದು ಕೇಳೋದೇ ಇಲ್ಲ, ಕಥೆ ಹೇಳ್ಬಿಟ್ಟೆ ಮಾಡ್ಬೇಕು. ಅವನಿಗೆ ಕಥೆ ಹೇಳು ಅಂತ. ಅದಕ್ಕೆ ಅಜ್ಜಿ ಏನ್ ಮಾಡ್ಬಿಟ್ಲು, ಒಂದು ಹುಡುಗಿ ಇತ್ತು, ಅದು ಬಹಳ ತುಂಟು ಮಾಡಬಾರ್ದು, ತುಂಟು ಇತ್ತು, ಅದು ಸ್ನಾನ ಮಾಡ್ಬೇಕು, ಕಥೆ ಹೇಳ್ಬೇಕಾಗಿತ್ತು, ಅವ್ನಿಗೆ ಬಟ್ಟೆ ಹೊಡೋದು ಎಲ್ಲ ಕಥೆ ಹೇಳ್ಬೇಕಾಗಿತ್ತು. ನನ್ ಕಥೆ ಬೇರೆ ಕಥೆ ಹೇಳು. ಉಪನಿಷತ್ ಹೇಳೋದು ಅಷ್ಟೇ, ನಿನ್ ಕಥೆನೇ ಹೇಳೋದು, ನಮ್ಗೆ ಮುಂಚೆ ಗೊತ್ತಾಗಲ್ಲ. ನನ್ ಕಥೆನ ಅಂತ. ಸೃಷ್ಟಿ ಪ್ರಕ್ರಿಯೆ ಎಲ್ಲ ನಮ್ ಕಥೆನೆ. ಅದು ಬಯಸಿತು, ಆ ಆತ್ಮನು ಬಯಸಿದನು ಏನಂತ, ಬಹು ಶ್ಯಾಮ್. ಇದು ಉತ್ತಮ ಪುರುಷ ಹಾಕಿದ್ರಿಂದ ನಾನೇ ಆಗುವನು ಅಂತ ನೋಡಿ, ನಾನ್ ಮಾಡುವನು ಅಂತ ಅನ್ಕೊಂಡಿಲ್ಲ. ಬಹು ಶ್ಯಾಮ್ ಅಂದ್ರೇನೋ, ನಾನೇ ಆಗುವೇನು. ಏನಂದ್ರೆ ಮಣ್ಣು ನಾನು ಬಹಳವಾಗಬೇಕು ಅಂತ ನಿಂತ್ಕೊಳ್ತು. ಅಂದ್ರೆ ತಟ್ಟೆ, ಮಡಿಕೆ, ಕುಡಿಕೆ, ತಟ್ಟೆ, ಗುಡಾಣ ಎಲ್ಲವೂ ತಾನಾಯ್ತು ಅಂದ್ರೆ ಏನೋ, ಅದಾದಾಗಲೂ ಅದು ಮಣ್ಣೆ ಅಂತ. ನಾನು ಬಹಳವಾಗಿ ತೋರುತ್ತಿರುವಾಗಲೂ ನನ್ನತನ ಬಿಟ್ಕೊಂಡಿಲ್ಲ, ನನ್ನತನ ಅಳಿಸೋಗಿಲ್ಲ. ಇಲ್ಲೂ ನನ್ನತನ ಹಾಗಚ್ಚುಗೆ ಇದೆ. ಸರಿಯಾಗಿ ನೋಡು, ಮನಮುಟ್ಟಿ ನೋಡು, ಒಳಹೊಕ್ಕಿ ನೋಡು. ನಾವು ಏನ್ ಮಾಡ್ತೀವಿ, ಉಪಾಧಿ ದೃಷ್ಟಿ ಇಟ್ಕೊಂಡು ನೋಡ್ಕೊಳ್ಳೇನೆ ಸಿಗಲ್ಲ. ಉಪಾಧಿ ದೃಷ್ಟಿ ಬಿಟ್ಟು ನೋಡಿದರೆ ಈಗಲೂ 6-5 ನೋಡು, ಎಲ್ಲವೂ ಬ್ರಹ್ಮವಿದು. ಈಗಲೂ ಬ್ರಹ್ಮವೇ ಗೊತ್ತಾಗ. ಬಹಳವಾಗುವೇನು ಮತ್ತು ನಾನೇ ಉಂಟಾಗುವೇನು, ಪ್ರಜಾಯೇಯ ಅಂದು ಬಹಳವಾಗುವ ಮೂಲಕ ನಾನೇ ಉಂಟಾಗುವೇನು ಅಂತ ಅನ್ಕೊಂಡು ತಪಸ್ ಮಾಡ್ತದೆ. ತಪಸ್ ಮಾಡೋ ಶಬ್ದಕ್ಕೆ ಅರ್ಥ ಏನೋ, ಇಲ್ಲಿ ತಪಸ್ ಶಬ್ದಕ್ಕೆ ಅರ್ಥ ಲೋಕದ ಅಜ್ಞಾನಿಗಳು ಕೃಚ್ಯುತಾಂಧ ತಪಸ್ಸಲ್ಲ, ಸೃಷ್ಟಿ ಕ್ರಮವನ್ನು ಆಲೋಚನೆ ಮಾಡುವ ತಪಸ್ಸು, ವಿಚಾರ ರೂಪ ತಪಸ್ಸು. ಯಾವ ಕ್ರಮದಲ್ಲಿ ಸೃಷ್ಟಿ ಆಗತ್ತೆ ಅನ್ನೋದನ್ನ ಪ್ರತಿಕಲ್ಪದಲ್ಲಿ ಸೃಷ್ಟಿ ಆಗುತ್ತಲ್ಲ ಆಕಾಶಾದಿ ಕ್ರಮದಲ್ಲಿ. ಇಲ್ಲಿ ಏನ್ ಮಾಡ್ತಾರೆ ಮುಂದಕ್ಕೆ, ಇದಕ್ಕೂ ಸ್ವರೂಪ ಒಂದೇ ಮಾತು ಕೇಳ್ತಾರೆ. ಯಾಕಂದ್ರೆ ಮುಂಚೆ ಹೇಳಾಯ್ತು, ಆತ್ಮನ ಆಕಾಶ ಸಂಭೂತ ಆಕಾಶ. ಮತ್ತೆ ಇನ್ನೊಂದ್ಸಲ ಬಹುಶ್ಯಾಂ ಪ್ರಜಾಯೇತಿ ಸತಪೋತಪ್ಯದ ಅನ್ನುವಾಗ
ಇದಕ್ಕೂ ಸ್ವರೂಪ ಒಟ್ಟಿಗೆ ಹೇಳ್ಬಿಡ್ತು. ಈ ಸ್ವಪ್ನದಲ್ಲಿ ಹೋದ್ಕೊಳ್ಳೆ ಸೃಷ್ಟಿ ಆಗುತ್ತಲ್ಲ, ಅಲ್ಲೇ ಮುಂಚೆ ಆಕಾಶ ಆಗಿ ಸ್ವಲ್ಪ ದಿವಸ ಆದ್ಮೇಲೆ ವಾಯು ಹಂಗಾಗತ್ತಾ? ಸ್ವಪ್ನಕ್ಕೆ ಹೋದ್ಕೊಳ್ಳೆ ಎಲ್ಲ ತೋರುತ್ತೆ. ಹಾಗೆ ನೀವು ನಿದ್ದೆಯಿಂದ ಬಂದ್ ಕೂಡಲೇ ಎಲ್ಲ ಒಟ್ಟಿಗೆ ತೋರುತ್ತೆ. ಅದೇ ಸೃಷ್ಟಿ. ನಿದ್ದೆಯಿಂದ ಹೊರಗೆ ಬಂದ್ ಕೂಡಲೇನೆ ಎಲ್ಲ ನಿನ್ನಲ್ಲೇ ತೋರುತ್ತೆ, ನಿನ್ನಲ್ಲೇ ಇರುತ್ತೆ, ನೀನೇ ಆಗಿರುತ್ತೆ, ಮತ್ತೆ ನಿನ್ನಲ್ಲೇ ಆಗುತ್ತೆ. ನೀನೇ ಸೃಷ್ಟಿ, ನೀನೇ ಎಲ್ಲವೂ, ನಿನ್ನ ಹೊರತಾಗಿ ಏನೇನು ಇಲ್ಲ ಅನ್ನೋದೇ ಪರಮಾರ್ಥ. ಅದು ಗೊತ್ತಾಗುತ್ತಲೇ ಇದೆಲ್ಲ ಬಾಧಿತವಾಗ್ಬಿಡುತ್ತೆ. ತೋರಿಕೆ ನಿಂತೋಳಿ, ತೋರಿಕೆ ರೂಪದಲ್ಲಿ ಇರುತ್ತೆ, ಆದ್ರೆ ಇರೋ ಪರಮಾರ್ಥ ತೋರೋ ನಾಮರೂಪ ಗೊತ್ತಾಗಿ ಇನ್ನು ಅವನಿಗೆ ರಾಗದ್ವೇಷಾದಿಗಳು, ಕೋಪತಾಪಾದಿಗಳು, ಭಯ, ಉದ್ವೇಗ ಏನು ಆಗಲ್ಲ. ಅದೆಲ್ಲ ಉಪಾಧಿಯಿಂದ ಅಭಿಮಾನ ಪಡ್ಕೊಂಡಾಗ ಆಗ್ತಾ ಇತ್ತು. ಹೋಯ್ತು, ಅದು ಅಜ್ಞಾನ ಹೋಯ್ತು, ಅವಿದ್ಯೆ ಹೋಯ್ತು, ಯಾವುದು ಆಗಲ್ಲ. ಸೋಕಾಮಯತ ಸಹ ಆತ್ಮ ಯಸ್ಮಾತ್ ಆಕಾಶ ಸಂಭೂತಃ ಅಕಾಮಯತ ಕಾಮಿತವಾನ್. ಸೋಕಾಮಯತ ಸಹ ಆತ್ಮ ಯಸ್ಮಾತ್ ಆಕಾಶ ಸಂಭೂತಃ ಅಕಾಮಯತ. ಸೋಕಾಮಯತ ಮೂಲ ಪದ ಅಂದಾಗ ಅರ್ಥ. ಸಹ ಆ ಆತ್ಮನು, ಯಾವ ಆತ್ಮನಿಂದ ಆಕಾಶ ಉಂಟಾಯಿತು ನಾವು ಹಿಂದೆ ಹೇಳಿದ್ವೋ ಆ ಆತ್ಮನು ಬಯಸ್ದ, ಇಷ್ಟಪಟ್ಟ ಏನ್ ನೋಡಿ. ಯಾಕೆಂದ್ರೆ ಇದನ್ನ ಆರೋಪ ಮಾಡಲೇಬೇಕು. ಸೃಷ್ಟವಾದ ಜಗತ್ತು ಸೃಷ್ಟರಿಗಿಂತ ಬೇರೆ ಅಲ್ಲ ಅಂತ ತಿಳಿಸ್ಬೇಕಾದ್ರೆ ಈ ಕಥೆ ಹೇಳ್ಬೇಕು. ಸೃಷ್ಟವಾದ ಜಗತ್ತಿದೆಯಲ್ಲ, ಹುಟ್ಟಿದ ಜಗತ್ತು ಹುಟ್ಟಿಸುವಾತನಿಗಿಂತ ಬೇರೆ ಅಲ್ಲ ಅಂತ ನೀವು ಗೊತ್ತು ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಕಥೆ ಹೇಳ್ತು. ಅವನ ವಿಷಯ ಬಂದ ನಾನೇ ಎಲ್ಲ ಆಗ್ತೀನಿ, ಇವಾಗ ಬಾ ನೀ ಎಲ್ಲಿ ನೋಡಿದ್ರು ನನ್ನೇ ನೋಡ್ಬೇಕು. ರೂಪಂ ರೂಪಂ ತದಸ್ಯ ರೂಪಂ, ಎಲ್ಲಿ ನೋಡು ನಾನೇ ಕಳ್ಬೇಕು, ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೋಡೆ ನೋಡುದು ಇರುವ ಗೋಡೆ, ಬಾಗ ನೋಡು ಇರುವ, ಎಲ್ಲಿ ನೋಡು ನೀ ಭಗವಂತನ ಬಿಟ್ಟು ಬೇರೆ ಕಾಣಕ್ಕೆ ಆಗ್ಬಾರ್ದು, ಹಂಗ್ ಮಾಡ್ತೀನಿ ಹೇಳ್ಬಿಟ್ಟು ಒಳಗಿದ್ದೆ ತಿಳ್ಕೊಳ್ಳಲ್ಲ, ಹೊರಗೆ ಬರ್ತೀನಿ ಈಗ ತಿಳ್ಕೊ, ಎಲ್ಲಾ ರೂಪಲ್ಲಿ ಇರ್ತೀನಿ ಈಗ ತಿಳ್ಕೊ. ಆಗತ್ತಾ? ಈಗಲೂ ತಿಳ್ಕೋದೆ ಹೋದ್ರೆ ನಾನೇನ್ ಮಾಡ್ಲ? ಆ ಕಾರುಣ್ಯದಿಂದ ಆತ್ಮನಾಗ ಕೂತ್ಕೊಂಡ, ಆತ್ಮನಾಗ ಕೂತ್ಕೊಂಡು ಇವಾಗ ತಿಳ್ಕೊತಾರನು ಇಲ್ಲಿ ಬಂದು ಕೂತ್ಕೊಂಡ, ತಿಳ್ಕೊಳ್ಳಿಲ್ಲ. ಹೊರಗಡೆ ನೋಡ್ತಾ ಕೂತ್ಕೊಂಡು ಅವನ ಕೆಲಸ ಮಾಡ್ತೀನಿ, ಹೊರಗಡೆ ಅಲ್ಲೂ ನಾನೇ ನೋಡ್ಬೇಕು, ನಾನೇ ಇರೋ ಹಂಗೆ ಗೊತ್ತಾಗ್ಬೇಕು. ಆ ರೀತಿ ಮಾಡ್ತೀನಿ. ಎಲ್ಲರೂ ಬಂದು ಅವನೇ ಆದ, ನಾಮರೂಪ ಎಲ್ಲರೂ ತೋರ್ಕೊಂಡ. ಅಲ್ಲೂ ಅವನು ನೋಡ್ಲಿಲ್ಲ, ನಾಮರೂಪಕ್ಕೆ ಸಿಗಾಕೊಂಡ್ಬಿಟ್ರು, ಮರಳಾಗ್ಬಿಟ್ರು. ಆ ತೋರಿಕೆಗೆ ಮರಳಾಗ್ಬಿಟ್ಟು, ನಾಮರೂಪ ಮರಳಾಗ್ಬಿಟ್ಟು ಇರೋದನ್ನ ಮರ್ತು ಬಿಟ್ರು. ಅಲ್ಲಿ ಇರೋದೇನೋ ಸತ್ಯ ಏನೋ ಅದನ್ನು ನೋಡ್ದೇನೆ ಕಲ್ಪನೆಗೆ ಸಿಗಾಕೊಂಡ್ಬಿಟ್ಟು, ಅಯ್ಯೋ ಭಗವಂತ ಕಾರಣದಿಂದ ಎಲ್ಲಾದು ತೋರಿಸ್ತೀನಿ, ಎಲ್ಲ ನನ್ನನ್ನು ತೋರಿಸ್ತೀನಿ ಬಂದ್ರೆ ಅಲ್ಲೂ ನೋಡಲ್ಲ ಅಂದ್ರೆ ನಾ ಭಗವದ್ಗೀತೆ ನಾವು ದೊಡ್ಡವರಾಗ್ಬಿಟ್ವಿ. ಯಾವ ಭಗವಂತ ನನ್ನನ್ನು ನೋಡ್ಲಿಕ್ಕೆ ಎಲ್ಲವೂ ಅದನ್ನೋ ಅಲ್ಲೂ ನೋಡಲ್ಲ ನಾವು ಅವನನ್ನು ಹಠ ಮಾಡ್ಬಿಟ್ಟು. ಎಂಥ ಅವಿದ್ಯೆ ಬೇಡ ನಮ್ದು. ಅವನು ಹೇಗಾದ್ರು ನನ್ನನ್ನೇ ನೋಡ್ಲಿ, ನನ್ನ ಬಿಟ್ಟು ಬೇರೆ ನೋಡಕ್ ಆಗದೆ ಇರ್ಲಿ ಅಂತ ಹೇಳಿ ಎಲ್ಲಾರ್ಗೂ ಆದ್ರೆ ಎಲ್ಲೂ ನೋಡಲ್ಲ ಅಂತಾನೆ ಇವನು. ಎಂತ ಭಂಡಾಟ ಹಠ ಹಠ ನಮ್ಮ ಒಂದು. ಎಲ್ಲಾ ಕಡೆ ನನ್ನನ್ನು ನೋಡೋದು ಎಲ್ಲವೂ ಆದ್ರೆ ನಾನು ಎಲ್ಲೂ ನೋಡಲ್ಲ ಇವನಂತ ಎಂತ ಭಂಡ ಇರ್ಬೇಡ ಇವನು ಅಲ್ವಾ? ಎಂತ ಕಾರುಣ್ಯದಿಂದ ಅವನು ಆತ್ಮನಾಕ್ ಬಂದು ಕೂತ್ಕೊಂಡ, ಅಲ್ಲಿ ತಿಳ್ಕೊಬೇಕಾಗಿತ್ತು, ಅಲ್ಲಿ ಆಗ್ಲಿಲ್ಲ ಅಂತ ಅದು ಒಪ್ಕೊಂಡ್ಬಿಟ್ಟ ಅವನು. ಆಯ್ತು ಪರವಾಗಿಲ್ಲಪ್ಪ, ಎಲ್ಲಾರು ಬಂದು ತೋರ್ಕೊತೀನಿ, ಇಲ್ಲಾದ್ರೂ ತಿಳ್ಕೊಳ್ಳೋ ಅಂತ ಈ ರೂಪದಲ್ಲಿ ತೋರ್ಕೊಂಡ, ಅಲ್ಲೂ ತಿಳ್ಕೊಳ್ಳಲ್ಲ ಅಂತ ಇದ್ದಾನೆ ಇವನು. ಏನ್ ಮಾಡೋಣಪ್ಪ? ಅದೋ ಹೇಳ್ತು, ಇಲ್ಲಿ ಗೊತ್ತಾದ್ರೆ ಅಲ್ಲಿ ಗೊತ್ತಾಗೋದು ಕಣೋ, ಬರೀ ಅಲ್ಲಿ ಗೊತ್ತಾಗಲ್ಲ, ಅದನ್ನ ಬರೀ ಅಲ್ಲಿ ಹುಡ್ಕೊಕ್ ಹೋಗ್ಬೇಡ. ಅವನು ವೇಷ ಹಾಕೊಂಡ್ ಬಂದಿದ್ದಾನೆ ಗುರುಗಳೇ, ಅದಕ್ಕೆ ನಮಗ್ ಗೊತ್ತಾಗ್ತಾ ಇಲ್ಲ. ಅವನು ತುಂಬಾ ಜಾಣ, ವೇಷ ತುಂಬಾ ಚೆನ್ನಾಗ್ ಹಾಕಿದ್ದಾನೆ. ವೇಷ ಅವನು ವೇಷ ಹಾಕಿ ಎರಡು ಕಡೆಯಲ್ಲಿ ಇದಾನಲ್ಲ, ಒಳಗೂ ಇದಾನೆ ಹೊರಗೂ ಇದಾನಲ್ಲ, ಎಲ್ಲ ನೋಡ್ರೆ ಸಿಲ್ಕೋದಿಲ್ಲ. ತನ್ನ ವರ್ಜಿನಲ್ ರೂಪದಲ್ಲಿ ತೋರ್ಸ್ಕೊತಾ ಇದ್ದಾನೆ. ಇಲ್ಲಿ ವರ್ಜಿನಲ್ ವೇಷ ಇದ್ದ ರೂಪ ಅಲ್ಲಿದೆ, ವೇಷ ಇದ್ದ ರೂಪ ನಾನು ನೋಡ್ಕೊಂಡ್ರೆ ವೇಷ ಹಾಕಿ ರೂಪವನ್ನು ಕೂಡ ನೋಡ್ಕೋಬಹುದು. ಇವಾಗ ಪ್ರಹ್ಲಾದನಿಗೆ ಆ ಹಿರಣ್ಯಕಶಿಪು ವೇಷದಲ್ಲಿ ಬಂದ್ರು ಕೂಡ ಹೆದರ್ಕೊಳ್ಳಿಲ್ಲ ಅವನು. ಇಂಥ ಉಗ್ರ ರೂಪ, ಇಂಥ ಭಯಂಕರ ರೂಪ. ದೇವಾದಿಗಳು ಹೇಳಿದ್ರು, ಸಾಕ ಲಕ್ಷ್ಮೀದೇವಿ ಹೇಳಿದ್ರು, ಅಯ್ಯೋ ನನ್ ಗಂಡ ನನ್ಗಾಗಲ್ಲ ಅಂತ ಅವು ಓಡೋದು. ಲಕ್ಷ್ಮೀದೇವಿ ಓಡೋದು, ದೇವತೆಗಳೆಲ್ಲ ಓಡೋದ್ರು, ಯಾರು ಇರ್ಲಿಲ್ಲ. ಪ್ರಹ್ಲಾದನಿಗೆ ಮಾತ್ರ ನೀ ಹೆಂಗಾಲು ಬಾ, ನಾನು ನಿನ್ನ ಗುರ್ತಿಡ್ತೀನಿ ಅಂತ ಹಿಡ್ಕೊಂಡ್ಬಿಟ್ಟ ಅಪ್ಪ ಅಂತ. ಎತ್ಕೊಂಡ್ ತೊಳಮೆ ಕೂಸ್ಕೊಂಡ್ಬಿಟ್ಟ, ಕೋಪ ಇಳದೇ ಹೋಗ್ಬಿಡ್ತು ಪುಣ್ಯಾತ್ಮಂದು. ಅಷ್ಟೆಲ್ಲ ಸಿಟ್ಟಿದ್ದವನು, ಎಂಥ ಉಗ್ರ ಉಗ್ರ ನರಸಿಂಹನಾಗಿದ್ದವನು. ಹೇಗಿದ್ದು ಅಂತಂದ್ರೆ ನಡುಕ್ತಿತ್ತಂತೆ ಇಡೀ ಅರಮನೆಯಲ್ಲ ಅವನ ಕೋಪಕ್ಕೆ. ಇಡೀ ಇದೆಲ್ಲ ಗಡಗಡಗಳು ನಡುಕ್ತಿತ್ತಂತೆ. ಅವ್ಳು ಒಳಕ್ ಹೋದ್ರೆ ಲಕ್ಷ್ಮೀದೇವಿ ನೀನಲ್ಲ ಹೋಗಮ್ಮ, ನಿಮ್ ಯಜಮಾನ ಸಮಾಧಾನ ಮಾಡಮ್ಮ, ನೀನ್ ಹೇಳೋ ಆಗಲ್ಲ, ಸಿಟ್ಟಾಗ್ಬಿಟ್ಟಿದ್ದಾನೆ ಪೂರ್ತಿ ಅಂತ ಹೇಳ್ಬಿಟ್ಟು ಕೊಲ್ಸಿ ಹೋದ್ರೆ ಇನ್ನು ಎಂಟ್ರ್ ಆಗಿಲ್ಲ, ನೋಡಿದ್ದು ಓಡ್ ಬಂದ್ಬಿಟ್ಲು, ನೋಡಕ್ಕಾಗಲ್ಲ ಅಂತ. ಅಂಥ ಪುಣ್ಯಾತ್ಕಿ ಹೇಳ್ಕೊಂಡಂಥ
ಮಹಾತ್ಮನ ವಿಷಯಕ್ಕೆ ನಮ್ಮ ಪ್ರಹ್ಲಾದ ಆನಂದಾಗ ಓಡ್ಬಿಟ್ಟ ಅಪ್ಪ ಅಂತ, ಖುಷಿಯಾಗಿ ಓಡ್ಬಿಟ್ಟು ಹಿಡ್ಕೊಂಡೇ ಬಿಟ್ಟ ಕಾಲನ್ನ. ಎಂತ ಪುಣ್ಯಾತ್ಮ ನೋಡಿ ಅವನು. ಆ ಹಿಡ್ಕೊಂಡ ಸಮಯಕ್ಕೆ ಅವನ ಕೋಪ ಇಳದೇ ಹೋಗ್ಬಿಡ್ತು. ಕೋಪ ನಮ್ಮಪ್ಪನೇ ಅನ್ನೋ ಗ್ಯಾರಂಟಿ ಭದ್ರವಾಗಿತ್ತು ಪ್ರಹ್ಲಾದಂಗೆ, ನಮ್ಗೆ ಅದಿಲ್ಲ. ನಾವು ಇವಾಗ ಕುಂಭಕರ್ಣ ವೇಷ ಹಾಕ್ಲಿ, ರಾವಣನ ವೇಷ ಹಾಕ್ಲಿ, ಬೇರೆ ಇನ್ನೊಂದು ವೇಷ ಹಾಕ್ಲಿ, ಮಗನಿಗೆ ನಮ್ಮ ಅಪ್ಪನ ವೇಷ ಹಾಕಿದ್ದು ಗೊತ್ತಿಲ್ಲ, ಅವನು ಹೆದ್ಕೊಳ್ಳಲ್ಲಪ್ಪ. ಬೇರೆಯವರು ಯುದ್ಧ ಬೃಹದಾಕಾರ ಬಂದ್ಬಿಟ್ಟಿದ್ದಾನೆ, ಹೆಂಗ ಬಿಟ್ಟಿದ್ದಾನೆ, ಬೇರೆ ಹುಡುಗರು ಹೆದರ್ಕೋಬಹುದು. ಯಾವ ಮಗ ನನ್ನ ಅಪ್ಪಂದೇ ವೇಷ ಇದು ಗೊತ್ತಾಗತ್ತ, ಅವನು ಹೆದರ್ಕೊಳ್ಳಲ್ಲಪ್ಪ. ಅವ್ನು ನಗ್ತಾನೆ, ಅವನು ಇವ್ ನಮ್ಮಪ್ಪ ಹಿಂಗಾಗಿದ್ದಾರೆ, ನಮ್ಮಪ್ಪ ನಗ್ತಾ ಇರ್ತಾನೆ, ಖುಷಿ ಪಡ್ತಿರ್ತಾನೆ ಹೊರತು ಅವ್ನು ಹೆದರ್ಕೊಳ್ಳಲ್ಲ. ಹಂಗಾಗ್ಬೇಕು ನಾವು. ಭಗವಂತ ಇಷ್ಟೆಲ್ಲ ತೋರ್ತಾನೆ ಅಂತ ಅವಂತ ನಾವು ನೋಡಿ ಮರಳಾಗೋದು, ಹೆದರ್ಕೊಳ್ಳೋದು ಇದು ಮಾಡಿದರೆ ನಮ್ಗೆ ಮೂಲ ರೂಪ ಕಾಣ್ತಿಲ್ಲ ಅಂತ ಅರ್ಥ. ನಾವು ಸೋತೋದ್ವಿ, ನಮ್ಗೆ ಗುರುತಿಸಕ್ ಆಗ್ತಾ ಇಲ್ಲ, ಬಿದ್ವಿ ಅಂತ ಫೇಲ್ ಆಗ್ಬಿಡಿ. ಇದರಲ್ಲಿ ಭಗವಂತ ಪರೀಕ್ಷೆ ಮಾಡೋಕೆ 2 ರೀತಿ ಮಾಡಿದ್ರು, 2ರಲ್ಲೂ ಫೇಲ್ ಆಗ್ಬಿಟ್ರೆ ಇನ್ನೆಂಗಪ್ಪ ನಾವು ಪಾಸ್ ಆಗ್ತೀವಿ. ಕಥಂ ಬಹು ಸ್ಯಾಂ ಬಹು ಪ್ರಭೂತಂ ಸ್ಯಾಂ ಭವೇಯಂ. ಕಥಂ ಬಹು ಸ್ಯಾಂ ಬಹು ಪ್ರಭೂತಂ ಸ್ಯಾಂ ಭವೇಯಂ. ಹೇಗೆ ಅವನು ಬಯಸಿದ ಕಾಮಿತವಾನ್, ಕಥಂ ಕಾಮಿತವಾನ್, ಹೇಗೆ ಬಯಸಿದ ಅಂದ್ರೆ ಅವ್ನು ಬಹಳವಾಗ್ಬೇಕು ಅಂತ. ನೋಡಿ ಅವನಿಗೆ ಅವತ್ತು ಬಂತಪ್ಪ ಬಹಳವಾಗ್ಬೇಕು ಅಂತ. ಆ ಹಿರಣ್ಯನ ಚಾಳಿ ಮಲಮಲ್ಲ ಇವತ್ತು ಇವರಿಗೂ ಕೂಡ, ನನಗೂ 3-4 ಜನ ಮಕ್ಕಳಾಗಬೇಕು, ನನಗೂ ಕೂಡ 5-6 ಮನೆ ಆಗ್ಬೇಕು, ನನಗೂ 3-4 ಕಾಲಗಿರ್ಬೇಕು, ನನಗೂ ತುಂಬಾ ದುಡ್ಡು, ತುಂಬಾ ಇದ್ದ ಸಂತೋಷ ಅನ್ಕೊಂಡ್ಬಿಟ್ಟ. ತುಂಬಾ ಇದ್ಬಿಟ್ರೆ ಖುಷಿ, ತುಂಬಾ ಆಗ್ಬೇಕು. ಮಕ್ಕಳೇ ಇಲ್ಲ ಅಂದ್ರೆ ಬೇಜಾರು, ಆಮೇಲೆ ಮನೇನೇ ಇಲ್ಲ ಅಂದ್ರೆ ಬೇಜಾರು, ಕಾರ್ ಇಲ್ಲ ಇದಿಲ್ಲ ಬೇಜಾರು, ದುಡ್ಡಿಲ್ಲ ಬೇಜಾರು. ಯಾಕೆ? ತುಂಬಾ ಇಲ್ಲ. ಅಲ್ಪ ಆದ್ರೆ ದುಃಖ, ತುಂಬಾ ಆದ್ರೆ ಸಂತೋಷ. ಅದು ಪರಮಾತ್ಮ ಅವತ್ ಮಾಡ್ಕೊಂಡು ನಾನು ಬಹಳವಾಗ್ತೀನಿ ಇಂದ. ಯಾಕಪ್ಪ ಮಾಡ್ಕೋಬೇಕಾಯ್ತು ಅವನು? ಅವನು ಬಹಳವಾಗ್ಬೇಕು ಅಂತ ಅನ್ಕೋದೇ ಹೋಗಿದ್ರೆ ಆ ಹಿರಣ್ಯನ ಚಾಳಿ ಮನಮನೆ ನಮಗೂ ಬರ್ತಿರ್ಲಿಲ್ಲ. ನಮಗೆ ಇವಾಗ ಇವನು ತುಂಬಾ ಆಗ್ಬೇಕು ಅಂತ ಆಸೆ ಬಂದ್ಬಿಡ್ತು. ಅದು ಅವನ ಕೊಟ್ಟಂತಹ ಗಿಫ್ಟ್. ಅದು ಕೊಟ್ಟ, ಇನ್ನೊಂದು ಗಿಫ್ಟ್ ಕೊಡ್ಲಿಲ್ಲ ಅವನು. ಏನ್ ಗಿಫ್ಟ್ ಕೊಡ್ಲಿಲ್ಲ? ಅವನು ಎಲ್ಲವೂ ಆಗಿದೆ ಅಂತ ತಿಳ್ಕೊಂಡಲ್ಲ, ಅದನ್ನು ಕೊಡ್ಬೇಕಾಗಿತ್ತು. ಎಲ್ಲವೂ ಆದಾದ್ರೂ ನಾನೇ ಎಲ್ಲವೂ ಆ ಜ್ಞಾನ ಕೊಡ್ಲಿಲ್ಲ. ಬರೀ ಬಹಳವಾಗ್ಬೇಕು ಅಂತ ಬಯಸಿದ್ನಲ್ಲ, ಆ ಬಯಕೆ ನಮಗ್ ಕೊಟ್ಟ. ನಮಗೂ ತುಂಬಾ ಬೇಕು. ಅಯ್ಯೋ 10 ಲಕ್ಷ ರೂಪಾಯಿನ ಸಾಲದು, ಎಷ್ಟು ಬೇಕು? ಒಂದು 20 ಕೋಟಿ ರೂಪಾಯಿ ಬೇಕು. 20 ಕೋಟಿ ಬೇರೆ 50 ಕೋಟಿ ಬೇಕು. ಎಷ್ಟಿದ್ದು ಮುಂದೆ ಸಂಖ್ಯೆ ಇದ್ದೇ ಇರುತ್ತೆ. ತುಂಬಾ ಬೇಕು ಅನ್ನೋದು ಮಾತ್ರ ಮನುಷ್ಯನಿಗಿದೆ ಅಲ್ಲನಾ? ಎಲ್ಲವೂ ತುಂಬಾ ಆಗ್ಬೇಕು. ತುಂಬಾ ಆದ್ರೆ ಸಂತೋಷ ಅಂತ ಅದು ಗೊತ್ತು. ತುಂಬಾ ಆದ್ರೆ ಸಂತೋಷ ಅಂತ ಹೇಗೆ ತುಂಬಾ ಆದ್ರೆ ಸಂತೋಷ ಅಂತ ಗೊತ್ತೋ? ಎಷ್ಟು ತುಂಬಾ ಆದ್ರೆ ಸಂತೋಷ ಅಂತ ಗೊತ್ತೋ? ಲೌಕಿಕವಾಗಿ ಎಷ್ಟು ತುಂಬಾ ಆದ್ರೂ ಕೂಡ ಆಗದೆ ಇರೋದೇ ಜಾಸ್ತಿ ಆಗುತ್ತೆ. ಇಡೀ ಬೆಂಗಳೂರಲ್ಲಿ ನಿಂತು ಬಿಟ್ಕೋ, ಇನ್ನೆಷ್ಟಿದೆ ಭಾರತ ದೇಶದಲ್ಲೇ? ಅದು ಅದೇ ಆಗದೆ ಇರೋದು ಹೆಚ್ಚಾಗುತ್ತೆ. ಆದ್ರಿಂದ ಈ ರೀತಿ ತುಂಬಾ ಮಾಡ್ಕೊಂಡು ಹೋದ್ರೆ ಮುಗಿಯಲ್ಲ. ಇನ್ನೊಂದು ಇಲ್ಲದೇ ಇರೋ ತುಂಬಾ ಆಗ್ಬೇಕು, ಬಳಸ್ಬೇಕು. ಬಹಳವಾಗುವೇನೋ, ತುಂಬಾ ಆಗುತ್ತೀನಿ ಅಂತ ಹೇಳಿ ಅವನು ಅಂದ್ಕೊಂಡ. ಇವಾಗ ಶುರು ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಕಥಂ ಏಕಸ್ಯ. ಆಯ್ತಾ ಹೇಮ ಹೇಳಕ್ಕೆ ಓದೋಣವ. ಕಥಂ ಏಕಸ್ಯ ಅರ್ಥಾಂತರ ಅನನುಪ್ರವೇಶೆ ಬಹುತ್ವಂ ಸ್ಯಾದಿತಿ ಉಚ್ಯತೆ. ಅಲ್ಲಪ್ಪ, ಏಕಮೇವ ದ್ವಿತೀಯನಾಗಿ ನಿರ್ವಿಶೇಷನಾಗಿದ್ದಾಗ ಇನ್ನೊಂದರನ್ನ ಪ್ರವೇಶ ಮಾಡದೆ ಹೋದ್ರೆ ಹೇಗೆ ಅನೇಕ ಆಗ್ತಾನೆ? ಒಂದು ಗೋಧಿ ಹಿಟ್ಟು ಕಲಸಿಟ್ಟಿದ್ರೆ ಅದನ್ನ ಪೀಸ್ ಮಾಡಿ ಚಪಾತಿ ಮಾಡಿಟ್ರೆ ತುಂಬಾ ಅಂತ ಆಗತ್ತೆ. ಅದು ಇನ್ನೊಂದು ಚಪಾತಿ ಆಗದೇನೆ, ಬೇರೆ ಬೇರೆ ಆಗದೇನೆ ಬರೀ ಕಲಸಿ ಇಷ್ಟಿಟ್ರೆ ತುಂಬಾ ಆಗಲ್ಲ, ಅದು ಒಂದೇ ಆಗ್ಬಿಡುತ್ತೆ. ಹಾಗೆ ತಾನು ಬಹಳವಾಗಿ ಅದ್ವಿತೀಯವಾಗಿದ್ದು ಬಿಟ್ರೆ ಇನ್ನೊಂದರನ್ನೇ ಪ್ರವೇಶವಾಗದೆ ಹೋದ್ರೆ ಅನೇಕತ್ವ ಹೇಗೆ ಬರುತ್ತೆ? ಅದಕ್ಕೆ ಬರೋದೇ ಇಲ್ವಲ್ಲ. ಅರ್ಥಾಂತರದಲ್ಲಿ ಪ್ರವೇಶ ಮಾಡದೆ ಹೋದ್ರೆ ಬಹುತ್ವ ಬರೋಲ್ವಲ್ಲ ಅಂದ್ರೆ ಅದಕ್ಕೆ ಹೇಳ್ತೀವಿ. ಅದಕ್ಕೆ ಪ್ರಜಾಯೇಯ ಉತ್ಪದ್ಯೇಯ. ನಾನು ಉಂಟಾಗುವೇನು, ತೋರ್ಕೊಳ್ತೀನಿ ಬಹಳವಾಗಿ, ಹಾಗಾಗಿ ಅನೇಕವಾಗ್ತಿದೆ. ಇದು ಉಂಟಾಗೋದನ್ನು ತೋರ್ಕೊಳ್ಳೋದೆ. ಉಂಟಾಗೋದನ್ನ ಕ್ರಿಯೆ ನಿಜವಾಗಿ ಹಾಗಾಗೋದಲ್ಲ. ಎಲ್ಲಕ್ಕೂ ಕನಸಿನ ದೃಷ್ಟಾಂತ ಇಟ್ಕೊಂಡ್ಬಿಟ್ಟೆ. ಕನಸಲ್ಲಿ ಹೇಗೆ ಅನೇಕತೆ ತೋರತ್ತು ಹಾಗೆ ಅನೇಕತೆ ತೋರದು. ಈ ಪುತ್ರೋತ್ಪತ್ತಿಯಲ್ಲಿ ಅರ್ಥಾಂತರ ವಿಷಯ ಬಹು ಬರದೇ ಬಿಟ್ಟು ಭಾಷೆಗಾರರು. ತಂದೆಗೆ ಮಗನಾಗೋದ್ರಿಂದ ಬಹಳವಾಗೋದು ಹಾಗೆ ಬಹಳ ಆಗೋದಲ್ಲ. ಆ ರೀತಿ ಬಹಳ ಆಗ್ಬೇಕು ಅಂತ ಅನ್ಕೊಂಡಿಲ್ಲ ಅವನು. ನಾನು ಎಲ್ಲರನ್ನೂ ಮಾಡಿ ಆ ರೀತಿ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು, ನನ್ನ ಮನೆ, ಆ ರೀತಿ ಲೋಕದವರು ಬಹಳ ಆಗ್ಬೇಕು ಅಂತ ಅಂದ್ಕೊಂಡ ಹಾಗೆ ಬಹಳ ಆಗೋದಲ್ಲ ಇದು. ಕಥಂತಿರಿ ಮತ್ತೆ ಹೇಗೆ? ಆತ್ಮಸ್ಥ ಅನಭಿವ್ಯಕ್ತ ನಾಮರೂಪ ಅಭಿವ್ಯಕ್ತ. ತನ್ನಲ್ಲೇ ಅಡಗಿತ್ತು.
ಇಲ್ಲಿ ಸುಷುಪ್ತಿ ಕಾಲದಲ್ಲಿ ಎಲ್ಲಾ ನಾಮರೂಪಗಳು ಸುಷುಪ್ತಿಯಲ್ಲಿ ಅಡಗಿತ್ತು. ಅಡಗಿದ್ದಾಗ ಅದಕ್ಕೆ ಹೆಸರೇನು? ಅವ್ಯಕ್ತ ಅಂತ ಹೆಸರು. ಅದನ್ನು ವ್ಯಕ್ತಪಡಿಸಿದ, ಅದೇ ಬಹುಭಾವನ. ಆತ್ಮಸ್ಥವಾದ ಅಂದ್ರೆ ತನ್ನಲ್ಲಿದ್ದದ್ದಾದ. ಯಾಕೆ ತನ್ನಲ್ಲಿತ್ತು? ಅವಿದ್ಯೆ ಇದ್ದದ್ರಿಂದ. ಅದೇ ಬಿಟ್ಕೊಂಡಿದ್ದಾರೆ. ಆ ಚಾಪ್ಟರ್ ಮಾಡ್ಕೊಂಡು ತಪ್ಪು ತಿಳುವಳಿಕೆಯಿಂದ ನಾಮರೂಪಗಳನ್ನು ಕಂಡವನಾಗಿ ಅದನ್ನು ನೋಡುತ್ತಾ ಅದು ಸತ್ಯತ್ವ ಬುದ್ಧಿ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದವನು ನಾಮರೂಪಗಳನ್ನು ಬಿಟ್ಕೊಂಡು ತಾನೇ ತಾನಾಗಿದ್ದಾಗ ಅದೇನಾಗಿರುತ್ತೆ? ನಾಮರೂಪಗಳು ಅವ್ಯಕ್ತವಾಗಿರುತ್ತೆ, ಬೀಜವಾಗಿರುತ್ತೆ. ಯಾಕೆಂದ್ರೆ ತತ್ವಜ್ಞಾನ ಆಗೋರ್ಗು ಅದು ಬಾಧೆ ಆಗೋಲ್ವಲ್ಲ. ನೀವು ಹಾವನ್ನು ನೋಡ್ಬಿಟ್ಟು ಹಗ್ಗದಲ್ಲಿ ಯಪ್ಪ ಬೇಡ ಅಂತ ಹೋದ್ಮೇಲೆ ಅದು ಕಾಣ್ತಾ ಇರಲ್ಲ ನಿಮಗೆ. ಹೋದ್ಮೇಲೆ ಅದೇನಾಗಿರುತ್ತೆ? ಅಲ್ಲೇ ಅಡಗಿರುತ್ತೆ. ಮತ್ತೆ ಬಂದ್ಕೊಳ್ಳೆ ಕಾಣುತ್ತೆ, ಆ ಹಾವು ಅದೇ ಇರುತ್ತೆ. ಯಾವಾಗ ಆಗಲೇ ಹಾವಿಲ್ಲ ಹಗ್ಗ ಅಂತ ತಿಳ್ಕೊಂಡಿದ್ರೆ ಮತ್ತೆ ಹುಟ್ಟಿರ್ಲಿಲ್ಲ. ಹಾವು ಅನ್ಕೊಂಡು ನೋಡಲ್ಲ ಅಂತ ಹೋದ. ಹಾಗೆ ಇವನು ಪ್ರಪಂಚವನ್ನ ನೋಡ್ತಾ ಇದ್ದು ನಂಗೆ ಕಾಣಲ್ಲ, ನಂಗೆ ಸುಸ್ತಾಯ್ತು ಅಂತ ಹೇಳಿ ಮಲ್ಕೊಂಡ, ನಿದ್ದೆ ಮಾಡ್ದ, ಅವ್ಯಕ್ತನಾದ ಅಂದ್ರೆ ಪ್ರಾಜ್ಞನಾದ. ಎಲ್ಲ ಅಡಗಿತ್ತು. ಮತ್ತೆ ಯಶ ಆಗ್ಬೇಕು, ಮತ್ತೆ ತುಂಬಾ ನೋಡ್ಕೋಬೇಕು, ಬಹಳ ಆಗ್ಬೇಕು ಅಂತ ಅನ್ಕೊಂಡ ಬಂದ, ನಿದ್ದೆಯಿಂದ ಬಂದ ಬಹಳ ಆಗ್ಬೇಕು ಅಂತ. ಬಹಳ ಆಗ್ಬೇಕು ಬಂದಾಗ ಏನಾಯ್ತು? ತನ್ನಲ್ಲೇ ನಿದ್ದೆ ಕಾಲದಲ್ಲಿ ಏನು ಅಡಗಿತ್ತೋ ಅದಲ್ಲೇ ಬಿಡಿ ಮಾಡ್ದ. ಇದೊಂದು ಸುಮ್ಮನೆ ಒಂದು ರೂಪಕ ಇದು. ಕರೆ ನಿಜವಾಗಿ ಕ್ರಿಯೆ ಇಲ್ಲ, ಇಲ್ಲ ಆಗಿಲ್ಲ. ಅದೇ ರೀತಿ ಪ್ರಳಯ, ಇದು ವ್ಯಷ್ಟಿ ಹೇಳಿದೆ, ಸಮಷ್ಟಿಗೂ ಹಾಗೆ. ಮಹಾಪ್ರಳಯದಲ್ಲೂ ಎಲ್ಲವೂ ಅವ್ಯಾಕೃತಲ್ಲೂ ಒಂದಾಗಿದ್ದೆ. ಅವ್ಯಾಕೃತಕ್ಕೆ ಆತ್ಮನೇ ಆಸ್ಪದವಾಗಿರ್ತಾನೆ, ಆಧಾರವಾಗಿರ್ತಾನೆ. ಆತ್ಮಾಶ್ರಿತವಾಗಿ ಅವ್ಯಾಕೃತವು ನಿಂತಿರುತ್ತೆ. ಮತ್ತೆ ಅವನು ಸ್ವಲ್ಪ ಮತ್ತೆ ಸೃಷ್ಟಿ ಮಾಡ್ತೀನಿ. ಯಾಕೆಂದ್ರೆ ಹುಟ್ಟಬೇಕಾದ ಪ್ರಾಣಿಗಳಿಗೆ ಕರ್ಮ ಇದೆಯಲ್ಲ, ಇನ್ನು ಆತ್ಮಜ್ಞಾನ ಆಗಿಲ್ವಲ್ಲ. ಅವ್ರ ಆತ್ಮಜ್ಞಾನವಾಗದೆ ಮೋಕ್ಷ ಆಗಲ್ವಲ್ಲ. ಆ ಆತ್ಮಜ್ಞಾನವಾಗದೆ ಅಡಗಿದ್ದವರಾದ ಪ್ರಾಣಿಗಳ ಕರ್ಮಗಳ ಧರ್ಮಾಧರ್ಮವನ್ನು ಅನುಸರಿಸಿ ಅವರೆಲ್ಲ ಬಿಡುಗಡೆ ಮಾಡ್ತೀನಿ. ಏನ್ ಮಾಡ್ತಾರೆ? ಅದು ಸೃಷ್ಟಿ ಆರಂಭದಿಂದ ಪ್ರಳಯದವರೆಗೂ ಬಿಡುಗಡೆ ಆಗ್ತಾನೇ ಇರ್ತಾರೆ. ಈಗ ಎಲ್ಲರೂ ಒಟ್ಟಿಗೆ ಬರೋ ಹಾಗಿಲ್ವಲ್ಲ. ನಮ್ಮ ಹಿಂದಿನ 100 ವರ್ಷ ಹಿಂದಿನ ಮೂಲ ಪುರುಷರು ಇನ್ ಮುಂದೆ ಬರುವಂತಹ ಅವರು ಇವರು ಒಟ್ಟಿಗೆ ಇರೋಕ್ಕಾಗಲ್ವಲ್ಲ. ಅವರ ಕಾಲ ಬೇರೆ, ಇವ್ರ ಕಾಲ ಬೇರೆ ಬೇರೆ. ಇದು ಲೈನು ಬರ್ತಾ ಇರ್ತಾರೆ. ಸೃಷ್ಟಿಕರ ಈ ಸೃಷ್ಟಿಕರು ನೋಡಿದ್ರೆ ಏನೋ ಆಗಿದೆಯೋ ಏನೋ ಬಂದಿಯೋ ಅಂತ ಭ್ರಾಂತಿ ಆಗುತ್ತೆ. ಅದು ವೇದಾಂತದ ಹಿನ್ನೆಲೆಯಿಂದ ಈ ಸೃಷ್ಟಿ ನಿಶ್ಚಯ ಮಾಡ್ತಾ ಇದ್ರೆ ಬರೀ ತೋರಿಕೆಯನ್ನೇ ಹೇಳ್ತಿದ್ದಾರೆ, ಕಲ್ಪನೆಯನ್ನೇ ವರ್ಣನೆ ಮಾಡ್ತಿದ್ದಾರೆ. ಕಲ್ಪನೆ ತೋರಿಕೆಗೆ ಒಂದು ಆಕಾರ, ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ ಹೊರತು ನಿಜವಾಗಿ ಉಂಟಾಯಿತು ಅನ್ನೋದನ್ನ ಹೇಳ್ತಾ ಇಲ್ಲ ಅವರು. ಎಲ್ಲ ಕಲ್ಪನೆ ತೋರಿಕೆಗೆ ಒಂದು ಕ್ರಮ ಜೋಡಿಸ್ತಾ ಇದ್ದಾರೆ. ಅದನ್ನ ಜೋಡಿಸ್ಬಿಟ್ಟು ನಿಮ್ಗೆ ಉಂಟಾಯ್ತು ಅನ್ನೋ ಭ್ರಾಂತಿ ಉಂಟಾಗ್ತಾ ಇದೆ. ನಿಜವಾಗಿ ಹೇಳೋದಾದ್ರೆ ಯಾವಾಗ್ಲೂ ಎಲ್ಲೂ ಪ್ರಪಂಚ ಉಂಟಾಗೋಲ್ಲ, ಉಂಟಾಗಿಯೇ ಇಲ್ಲ. ಈಗಲೂ ಪ್ರಪಂಚ ಇಲ್ಲ, ಪ್ರಪಂಚ ಇದೆ ಅನ್ನೋದೇ ಭ್ರಾಂತಿ. ಈಗಲೂ ಆತ್ಮನಿಗಿಂತ ಬೇರೆಯಾಗಿಯೇ ಇಲ್ಲ. ಆತ್ಮನೇ ಹೀಗೆ ತಪ್ಪಿಗೆ ತೋರ್ತಿರೋದು. ಪ್ರಪಂಚ ಆತ್ಮ ಎರಡು ಮಾಡಕ್ಕೆ ಆಗಲ್ಲ. ನಾವು ಏನೋ ತಪ್ಪಿಗೆ ಎಲ್ಲಿಗೋ ಬೈಫಕ್ಕೆ ಮಾಡ್ಕೊಂಡು ನಾನು ಇಷ್ಟೊಂದು ಹೇಗೋ ಮಾಡ್ಕೊಂಡ್ಬಿಟ್ವಿ. ಯಾರು ಹೇಳ್ಕೊಟ್ರಪ್ಪ ನಾನು ಇಲ್ಲಿ ಮುಗುದೆ ಅಂತ? ಇಲ್ಲಿ 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 ಇಷ್ಟಿದೆ, ಇದು ಹೊರ ಇದೆಲ್ಲ ಇದಾರೆ ಅಲ್ಲ, ಅಷ್ಟು ನನ್ನಲ್ಲೇ ತೋರಿಸಿರೋದು. ಆದ್ರೂ ನಾನು ಇಷ್ಟೇ ಅನ್ಕೊಂಡ್ಬಿಟ್ಟಪ್ಪ. ಇದೆಲ್ಲ ಎಲ್ಲಿ ತೋರಿಸಿರೋದು? ನನ್ನ ಅರಿವಲ್ಲ. ಅರಿವೂನ ಬೌಲೊಳಗೆ ಸುರೇಶ, ಯಶು, ನಮ್ಮ ಸುರೇಶನ, ತೇಜು, ನೀವು ಎಲ್ಲರೂ ಅರಿವೊಳಗೆ ತೋರ್ತಾ ಇರುವಂತಹ ವಿಶೇಷವೇ ಹೊರತು ಅರಿವನ್ ದಾಟಿ ಯಾರಿಗೂ ಹೋಗಕ್ಕಾಗೋದೇ ಇಲ್ಲ. ದೊಡ್ಡ ಬೌಲು, ಆ ಅವ್ರ ಬೌಲಲ್ಲಿ ಎಲ್ಲದು ಆ ತೋರ್ತಾ ಇರೋದು ನಿಜವಾಗಿದೆಯೋ? ಅರಿವೇ ಹಾಕಿ ತೋರ್ತಾ ಇದೆ ಕಣ್ರೆ. ಏನು ಅದ್ಭುತ ಅಂದ್ರೆ ಅರಿವು ಬಿಟ್ಟು ಅದಕ್ಕೆ ಕಿಮ್ಮತ್ತೇ ಇಲ್ಲ. ಅರಿವನ್ನು ಡಿಸ್ಕ್ರೈಬ್ ಹೇಗೆ ನೂಲ್ ತೆಗೆದ್ಬಿಡಿ ಮಣಿ ಉದುರೋಗ್ಬಿಡುತ್ತೋ, ಅರಿವನ್ನು ತೆಗೆದ್ಬಿಡಿ ಉದುರೋಗ್ಬಿಡುತ್ತೆ. ಅಲ್ಲ ಅದು ಮಣಿ ಬೇರೆ ಇರುತ್ತೆ. ಇಲ್ಲಿ ಅರಿವು ಡಿಸ್ಕ್ರೈಬ್ ಮಾಡಿ ಅಸ್ತಿತ್ವ ಇರಲ್ಲ ಪ್ರಪಂಚಕ್ಕೆ. ಆದ್ರೂ ಕೂಡ ಅವಿದ್ಯೆ ಮಾಡುತ್ತೋ ಆಶ್ಚರ್ಯ. ಇದು ತರ್ಕಕ್ಕೆ ಸಿಗೋದಿಲ್ಲ. ಇದು ಯುಕ್ತಿ ತರ್ಕ ಇದಕ್ಕೆ ಸಿಗೋಲ್ಲ. ಆದ್ರೆ ಆಗಿದೆ, ಬಂದಿದೆ, ಕಾಣ್ತಾ ಇದೆ ಅನ್ನೋ ಇದನ್ನ ಮಾತ್ರ ಬಿಡ್ತಾ ಇಲ್ಲ. ಅದನ್ನು ನಾವು ಈ ಅನುಭವದಿಂದ ಪರಿಹಾರ ಮಾಡ್ಕೋಬೇಕೇ ಹೊರತು ಹೊರಮುಖವಾಗಿ ನೋಡ್ತಾ ನೋಡ್ತಾ ತುದಿ ಕಾಣಕ್ ಆಗೋದೇ ಇಲ್ಲ, ಮುಗಿಸಕ್ ಆಗೋದೇ ಇಲ್ಲ. ಆತ್ಮಸ್ಥೆ ನಾಮರೂಪ ಯದಾ ಆತ್ಮಸ್ಥೆ ಅನಭಿವ್ಯಕ್ತೆ ನಾಮರೂಪೇ ವ್ಯಾಕ್ರಿಯೇತೆ ಯದಾ ಆತ್ಮಸ್ಥೆ ಅನಭಿವ್ಯಕ್ತೆ ನಾಮರೂಪೇ ವ್ಯಾಕ್ರಿಯೇತೆ ತದಾ ಆತ್ಮಸ್ವರೂಪ ಅಪರಿತ್ಯಾಗೇನೈವ ತದಾ ಆತ್ಮಸ್ವರೂಪ ಅಪರಿತ್ಯಾಗೇನೈವ ಬ್ರಹ್ಮಣಃ ಅಪ್ರವಿಭಕ್ತ ದೇಶಕಾಲೇ ಸರ್ವಾಸು ಅವಸ್ಥಾಸು ವ್ಯಾಕ್ರಿಯೇತೆ. ಇದೇ ಸೃಷ್ಟಿ ಅಂದ್ರೆ, ಸೃಷ್ಟಿ ಶಬ್ದ ಇದೆ. ಯಾವಾಗ ಆತ್ಮನಲ್ಲಿಯೇ ಅಡಗಿದ್ದಾದ ಅಂದ್ರೆ ಆತ್ಮನೇ ಆಗಿರುತ್ತೆ, ಆದ್ರೆ ಬರುತ್ತೆ ಅಥವಾ ಈಗ ಕಾಣ್ತಾ ಇದೆ ಅನ್ನೋದು ಇಟ್ಕೊಂಡ್ಬಿಟ್ಟು ಈ ಬಂದಿರೋದು ಕಾಣ್ತಾ ಇರೋದು ಜ್ಞಾನವಿಲ್ಲದೆ ಬಾಧಿತವಾಗಲ್ಲ.
ಜ್ಞಾನವಿಲ್ಲದೆ ತೋರದೇ ಇದ್ದದ್ದಾದ್ರೆ ಅವಾಗ ಏನಾಗಿರುತ್ತೆ, ಅವ್ಯಕ್ತವಾಗಿರುತ್ತೆ ಅಂತಾರೆ. ಜ್ಞಾನದಿಂದ ಬಾಧಿತವಾದರೆ ಅವ್ಯಕ್ತವೂ ಇಲ್ಲ, ವ್ಯಕ್ತವೂ ಇಲ್ಲ. ಜ್ಞಾನವಾಗದೆ ಹೋದ್ರೆ ವ್ಯಾಕೃತಾವಸ್ಥೆ ಅವ್ಯಾಕೃತಾವಸ್ಥೆ ಎರಡೂ ಉಂಟು. ನೀವು ಹಗ್ಗವನ್ನು ತಿಳ್ಕೊಂಡ್ರೆ ಅಲ್ಲಿ ಹಾವು ಇಲ್ಲ, ಮತ್ತೆ ದೂರ ಹೋದಾಗ ಅಡಗೋದು ಅನ್ನೋದು ಇಲ್ಲ. ಅಲ್ಲಿ ಹಗ್ಗವನ್ನು ತಿಳ್ಕೊಳ್ಳದೆ ಹೋದ್ರೆ ನೀವು ದೂರ ಹೋದಾಗ ಆ ಹಾವು ಹಗ್ಗದಲ್ಲಿ ಅಡಗಿರುತ್ತೆ. ಆ ಹಾವು ಏನಾಗಿರುತ್ತೆ, ಹಗ್ಗದಲ್ಲಿ ಅಡಗಿರುತ್ತೆ. ನೀವು ಮತ್ತೆ ಅಂದ್ಕೊಳ್ಳೇನೆ ಆ ಹಗ್ಗದಿಂದ ಹುಟ್ಟುತ್ತೆ. ಹಾಗೆ ಹೇಳ್ಬೇಕು, ಅದೇ ಪ್ರಕ್ರಿಯೆ. ಹೀಗೆ ನಾಮರೂಪಗಳನ್ನ ನೀವು ಪರಮಾರ್ಥ ರೂಪದಿಂದ ಆತ್ಮನೇ ಇದೆಲ್ಲವೂ ತಿಳ್ಕೊಳ್ಳೋವರೆಗೆ ನಾಮರೂಪ ಸತ್ಯತ್ವವಿದ್ರೆ ಇದು ಅಡಗಿದ್ದಾಗಲೂ ಯಾವ ಸ್ವರೂಪದಲ್ಲಿ ತೋರ್ತಾ ಇತ್ತು ಅಲ್ಲೇ ಅಡಗಿರುತ್ತೆ. ನಾವ್ ಏನ್ ಮಾಡ್ಕೊಂಡ್ಬಿಡ್ತೀವಿ ಗೊತ್ತಾ, ನೀರಲ್ಲೇ ಸಕ್ಕರೆ ಅಡಗಿರುತ್ತೆ ಹಾಗೆ ಮಾಡ್ಕೊಂಡಿರ್ತೀವಿ. ಹಾಗೆಲ್ಲ ಅಡಗಿರೋದು. ಈಗಲೂ ಹೇಗೆ ಬೇರೆ ಅಲ್ವೋ ಆಗ್ಲೂ ಬೇರೆ ಆಗಿರಲ್ಲ. ಅಷ್ಟು ತಪ್ಪಲಿಕೆಯಿಂದ ಮಾತ್ರ ಬೇರೆ ಆಗಿದ್ದಾಗ ತೋರ್ತಾ ಇರುತ್ತೆ. ಅಡಗಿದ್ದಾಗಲೂ ಅದು ಆತ್ಮನೇ. ಆದ್ರೆ ನಮ್ಗೆ ನಾಮರೂಪ ಅಂತ ಬರುತ್ತೆ ಅಂತ ಇಟ್ಕೊಂಡಾಗ ಅಡಗಿದ್ದಾಗ ಬೀಜೂಪನೆ ಇರುತ್ತೆ ಅಂತೀವಿ. ಇಲ್ಲಿಂದ ಊಹೆ ಮಾಡಿದ್ರು ಬೀಜೂಪನೆ ಇರುತ್ತೆ ಅಂತ. ಅನಭಿವ್ಯಕ್ತವಾಗಿ ತೋರಿಕೊಳ್ಳದೇ ಇದ್ದದ್ದಾದ ನಾಮರೂಪಗಳು ಯಾವಾಗ ಬಿಡುಬಿಡಿ ಆಗುತ್ತದೆಯೋ ಅವಾಗಲೂ ಆತ್ಮ ಸ್ವರೂಪನ ಕೈ ಬಿಡದೇನೆಯೇ. ನೋಡಿ, ಹಗ್ಗವನ್ನು ಕೈ ಬಿಡದೇನಿ ಹಾಗೆ ತೋರ್ಕೊಳ್ಳುತ್ತೆ. ಆತ್ಮ ಸ್ವರೂಪ ಕೈ ಬಿಡ. ಈಗಲೂ ಆತ್ಮನಲ್ಲೇ ತೋರ್ತೀವಿ. ಕನಸಿನ ಪ್ರಪಂಚ ಹೇಳಿ ತೋರ್ತೀವಲ್ಲ, ನಿನ್ನೆ ಬಿಟ್ಟು ಕನಸಿದ್ಯಾನಾ, ಇನ್ನು ಎಚ್ಚರದ ಬಾ ಕನಸು ತೋರಿಸು ನೋಡ. ಕನಸು ನಿನ್ನಿಂದಲೇ ಹುಟ್ಟಿರೋದು. ನಿನ್ನೆ ನಾನು ಕಾಶಿ ಹೋಗ್ಬಿಟ್ಟಿದ್ದಮ್ಮ ಕನಸಲ್ಲಿ. ಕಾಶಿ ಹೋಗ್ಬಿಟ್ಟಿದೀನಿ. ನಮ್ಮ ತಾಯಿ ಅಲ್ಲಿದ್ರು ಹಿಂದೆ. ಯಾವಾಗ 77ನೇ ಇದರಲ್ಲಿ ನಮ್ಮ ತಾಯಿ ಹೋದಿದ್ರು, 70ನೇ ಇಸ್ವಿನ ಅಲ್ಲಿದ್ರು. ಆದ್ರೆ ನಾವಿವಾಗ ಕನಸು ಹೋದಾಗ ಆ ಮನಸ್ಸು ಸಿಗಲೇ ಇಲ್ಲ ನನಗೆ. ಯಾರನ್ನೂ ಕೇಳಿದೆ, ಅವ್ರು ಅಲ್ಲಿದ್ದಾರೆ, ಮಹಡಿ ಮೇಲೆ ಇದ್ದಾರೆ, ರೂಮಲ್ಲಿ ಇದ್ದಾರೆ. ಹುಡ್ಕೊಂಡು ಹೋದೆ ಅಲ್ಲಿ ಇದ್ರು. ಬಂದ್ಯಾ ಅಂತ ಖುಷಿ ಪಟ್ರು. ಗಂಗಾ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹಾಗೇನು, ಹೋಗಿ ಬೇಗಮ್ಮ ಮಾಡ್ಕೊಂಬ ಅಂತಂದ್ರು. ಹೋದ್ರೆ ನಮ್ಮ ಅಶ್ವತ್ಥ ಅವ್ರನ್ನ ಬೇರೆ ಘಾಟಲ್ಲಿ ಅಲ್ಲಿ ಸ್ನಾನ ಮಾಡ್ತಿದ್ರು. ಅಲ್ಲಿದ್ದಾರೆ, ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದೆ, ಸಿಗಲೇ ಇಲ್ಲ ಈ ಮನೆ. ನಮ್ಮ ಎಲ್ಲೋ ಅಂತ ಬಾಬಾ ಹೊತ್ತೈದು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಅಣ್ಣವರು. ಮತ್ತೆ ಹೋಗಕ್ಕೆ ಆಗ್ಲಿಲ್ಲ. ನೀವು ವಿಚಿತ್ರ ಕನಸು ನೆನ್ನೆ. ಏನಪ್ಪ ಅದು ಎಲ್ಲ ನನ್ನಲ್ಲೇ ತೋರ್ತಿತ್ತು. ಆ ಅಜ್ಜಿ, ಆ ಮನೆ, ಆ ಕಾಶಿ ಕ್ಷೇತ್ರ, ಆ ನಮ್ಮ ಅಣ್ಣಂದ್ರು, ಆ ಗಂಗಾ ನದಿ ಎಲ್ಲ ನಾನೇ. ಆ ಗಂಗಾ ನದಿಯೂ ನಾನೇ, ಆ ಜನರು ನಾನೇ, ಆ ಕಾಶಿ ಎಲ್ಲವೂ ನನ್ನಲ್ಲೇ ತೋರ್ತು. ಅಷ್ಟು ನನ್ನ ಬಿಟ್ಟು ಯಾವುದೂ ಇರಲಿಲ್ಲ. ಈಗಲೂ ಎನ್ನೈ ಸಿರಿಯದನಂತ ಭಲೆ ಇನ್ನೇನು ಎಲ್ಲ ನಾನೇ, ನನ್ನಲ್ಲೇ ತೋರ್ತಾ ಇರೋದು. ಆತ್ಮಸ್ವರೂಪವನ್ನು ಕೈ ಬಿಡದೇನೆಯೇ ಬ್ರಹ್ಮದಿಂದ ತುಂಡಾಗದೇ ಇರೋ ದೇಶಕಾಲ ಉಳ್ಳದ್ದಾಗಿ ಎಲ್ಲಾ ಅವಸ್ಥೆಯಲ್ಲೂ, ಅಂದ್ರೆ ಸ್ವಪ್ನ ಆಗಲಿ, ಮೂರ್ಛೆ ಆಗಲಿ, ಅಥವಾ ಸನ್ನಿಪಾತ ಅವಸ್ಥೆ ಆಗಲಿ, ಇನ್ನು ಎಲ್ಲಾ ಅವಸ್ಥೆಯೂ ಆತ್ಮಸ್ವರೂಪ ಕೈ ಬಿಡದೇನೆ ಇರುತ್ತೆ. ಬಾಲ್ಯ, ಕೌಮಾರ, ಯೌವನ ಅಂತ ತಗೊಂಡ್ರು, ಅದು ಜನ್ಮಾಂತರ, ಲೋಕಾಂತರ ಅಂತ ತಗೊಂಡ್ರು, ಸ್ವಪ್ನ, ಸನ್ನಿಪಾತ ಯಾವ ಅವಸ್ಥೆ ತಗೊಂಡ್ರು ಆತ್ಮಸ್ವರೂಪನ ಬಿಟ್ಟು ಯಾವುದು ತೋರಲ್ಲ. ಎಲ್ಲ ತಿರುಳು ಆತ್ಮನೇ, ಕಿಮ್ಮತ್ ಆತ್ಮನೇ, ಅದರ ಮೂಲ ರೂಪ ಆತ್ಮನೇ. ಆತ್ಮನೇ ಹೀಗೆ ತಪ್ಪ ತೋರಿಸಿರೋದು ಜಗತ್ತಾಗಿ. ತದಾ ತನ್ನಾಮರೂಪ ವ್ಯಾಕರಣ ಬ್ರಹ್ಮಣೋ ಬಹುಭವನಂ. ಆತ್ಮಸ್ವರೂಪವನ್ನು ಕೈ ಬಿಡದೆ ಈ ರೀತಿ ಬಿಡುಗಡೆ ತೋರುತ್ತಲ್ಲ, ಇದೇ ಬ್ರಹ್ಮ ಅನೇಕ ಆಗ್ತೀನಿ ಅಂತ ಅಂದ್ಕೊಂಡದ್ದು, ಅನೇಕವಾದದ್ದು ತೋರ್ತಾ ಇರೋದು, ಇನ್ನೇನು ಅಲ್ಲ ಬೇರೆ. ನಿಜವಾಗಿ ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಮಾಡ್ತಾರಲ್ಲ ಆ ರೀತಿ ನಿಜವಾಗಿ ಆಗಿರೋ ಕ್ರಿಯೆ ಅಲ್ಲ ಇದು. ನಾಮರೂಪಗಳಿಂದ ಬಿಡುಬಿಡಿಯಾಗಿ ತೋರ್ಕೊಳ್ಳೋದೇ ಬ್ರಹ್ಮದ ಬಹುಭವನ, ಬ್ರಹ್ಮದ ಅನೇಕತ್ವ, ಬ್ರಹ್ಮದ ಸೃಷ್ಟಿ ಎಲ್ಲ ಅದೇ. ನಾನ್ಯಥಾ ನಿರವಯವಸ್ಯ ಬ್ರಹ್ಮಣೋ ಬಹುತ್ವ ಪ್ರತಿಪದ್ಯತೆ ಅಲ್ಪತ್ವಂಬ. ಅನ್ಯಥಾ ನಿರವಯವಸ್ಯ ಬ್ರಹ್ಮಣೋ ಬಹುತ್ವ ಅಲ್ಪತ್ವಂ. ಇದು ಬಿಟ್ರೆ ಇನ್ ಬೇರೆ ಯಾವ ರೀತಿಯಿಂದಲೂ ನಿರವಯವಾದ ಬ್ರಹ್ಮಕ್ಕೆ ಬಹುತ್ವೂ ಹೊಂದಲ್ಲ, ಅಲ್ಪತ್ವೂ ಹೊಂದಲ್ಲ. ಈಗಲೂ ಬಹುವಾಗಿಲ್ಲ, ಅಲ್ಪವಾಗಿಲ್ಲ. ಬ್ರಹ್ಮ ಹಾಗೇ ಇದೆ, ಸ್ವರೂಪ ಹಾಗೇ ಇದೆ, ಅಚ್ಚಳಿಯೇ ಇದೆ. ತಪ್ಪಿಳಿಕೆಯಿಂದ ಅನೇಕವಾದ ಅದೆಲ್ಲ ಬಿಟ್ಕೊಂಡು ಬ್ರಹ್ಮ ಒಂದೇ ಆದ. ಒಂದೇಂದಾಗಲೂ ಗಾತ್ರದ ಕುಗ್ಗಿಲ್ಲ, ಅನೇಕವಾದಗಳು ಅದನ್ನು ಸ್ಪ್ರೆಡ್ ಆಗಿಲ್ಲ, ಹಾಗೇ ಇದೆ. ದೃಷ್ಟಿಯಿಂದ ಚೇಂಜ್ ಆಗಿ ಕಾಣುತ್ತೆ ಅಷ್ಟೇ. ಬ್ರಹ್ಮದ ಬಹುತ್ವ ಅಲ್ಪತ್ವ ಬೇರೆ ರೀತಿ ನಿರವಯವಾದ ಬ್ರಹ್ಮಕ್ಕೆ ಹೊಂದೋದಿಲ್ಲ. ಯಥಾ ಆಕಾಶಸ್ಯ ಅಲ್ಪತ್ವಂ ಬಹುತ್ವಂ ಚ ವಸ್ತುಂತರ ಕೃತಮೇವ. ಯಥಾ ಆಕಾಶಸ್ಯ ಅಲ್ಪತ್ವಂ ಬಹುತ್ವಂ ಚ ವಸ್ತುಂತರ ಕೃತಮೇವ. ಹೇಗೆ ಆಕಾಶ ಒಂದು ಟ್ಯೂಬ್ ಒಳಗೆ ಸ್ವಲ್ಪ ಕಮ್ಮಿ ಆಕಾಶ, ಸ್ವಲ್ಪ ದೊಡ್ಡ ಪೈಪ್ ಒಳಗೆ ಸ್ವಲ್ಪ ಜಾಸ್ತಿ, ರೂಮಲ್ಲಿ ಇನ್ನೂ ಜಾಸ್ತಿ, ಹಾಲಲ್ಲಿ ಇನ್ನೂ ಜಾಸ್ತಿ. ಅಂದ್ರೆ ಗೋಡೆಯಿಂದ ಬಂದದ್ದು ಆಕಾಶಕ್ಕೆ ಅಲ್ಪ ಬಹುತ್ವ ಇದ್ದಲ್ಲ. ಸ್ವಲ್ಪ ಆಕಾಶಕ್ಕೆ ಅಲ್ಪತ್ವ ಬಹುತ್ವ ಇಲ್ವೋ ಅದು ವಸ್ತುಂತರದಿಂದ ಆದದ್ದು. ಅದೇ ರೀತಿ ಬ್ರಹ್ಮಕ್ಕೂ ಕೂಡ ಬಹುತ್ವ ವಸ್ತುಂತರದಿಂದ ಆದದ್ದು. ಅತಃ ತದ್ವಾರೇಣೈವ ಆತ್ಮ ಬಹುಭವತಿ.
ಕಲ್ಪಿತವಾದ ನಾಮರೂಪದ ಮೂಲಕವಾಗಿಯೇ ಆತ್ಮ ಬಹು ಆಗ್ತಾನೆ ಹೊರತು ನಾಮರೂಪಗಳನ್ನ ಕೈ ಬಿಟ್ರೆ ಆ ಕಲ್ಪನೆ ಕೈ ಬಿಟ್ರೆ ಬಹುಭವನ ಆತ್ಮನ ಇಲ್ಲ. 10 ನಿಮಿಷ ಜಾಸ್ತಿ. सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शान्तिः।